ಫ್ರೆಂಡ್ಸ್, ಇದು ತಮಿಳುನಾಡು ರಾಜ್ಯದಲ್ಲಿ ನಡೆದಿರುವಂತ ಒಂದು ದುರ್ಘಟನೆ. ಇದು ಅವತ್ತು 2009 ಆಗಸ್ಟ್ 23 ಭಾನುವಾರ ಡಾಲರ್ ಸಿಟಿ ಅಂತಲೇ ಕರೆಯಲ್ಪಡುವಂತಹ ತಿರುಪೂರ್ ನಗರಕ್ಕೆ ಅವತ್ತು ಆಗಿನ ಡಿಪಿಡಿ ಸಿಎಂ ಮತ್ತು ಇವತ್ತಿನ ಮುಖ್ಯಮಂತ್ರಿ ಆಗಿರುವಂತಹ ಸ್ಟಾಲಿನ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಆ ನಗರಕ್ಕೆ ಬಂದಿದ್ರು. ಹೀಗಾಗಿ ಆ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಸೇರಿದಂತೆ ಟೋಟಲ್ ತಿರುಪುರ ಜನಸಂದಣಿಯಿಂದ ತುಂಬಿ ಹೋಗಿತ್ತು. ಇನ್ನು ಕಾರ್ಯಕ್ರಮವನ್ನ ನೋಡೋದಕ್ಕೆ ಬಂದಿದ್ದಂತ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ವ್ಯಾನ್ ಗಳು ಕೂಡ ಅಲ್ಲಿದ್ದವು. ಅವರಲ್ಲಿ ಮಹಿಳಾ ಪೊಲೀಸರು ಕೂಡ ಇದ್ರು. ಆ ನಂತರ ಕಾರ್ಯಕ್ರಮವೆಲ್ಲ ಮುಗಿದು ಮುಖ್ಯ ಅತಿಥಿ ಹೊರಟು ಹೋದ ನಂತರ ಬಂದೋಬಸ್ತಿನಲ್ಲಿ ಇದ್ದಂತ ಪೊಲೀಸರಿಗೆ ಒಂದು ಸ್ವಲ್ಪ ವಿಶ್ರಾಂತಿ ಸಿಕ್ಕಿತು. ಎಲ್ಲರೂ ತಮ್ಮ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾಗ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಕಾಣೆಯಾಗಿರುವುದನ್ನು ಗುರುತಿಸುತ್ತಾರೆ. ಆಗ ಸಮಯ ರಾತ್ರಿ 9 ಗಂಟೆ. ಸೊ ಇದರಿಂದಾಗಿ ಪೊಲೀಸರಲ್ಲಿ ತಳಮಳ ಶುರುವಾಗುತ್ತೆ. ಕಾಣೆಯಾಗಿರುವಂತಹ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಆ ನಗರದಲ್ಲಿರುವಂತ ತನ್ನ ನೆಂಟರಿಷ್ಟರನ್ನು ಮೀಟ್ ಮಾಡಿ ಬರ್ತೀನಿ ಅಂತ ಡ್ಯೂಟಿ ಆದ ತಕ್ಷಣ ಆಕೆ ಅಲ್ಲಿಗೆ ಹೋಗಿರಬಹುದು ಅಂತ ಆಕೆಯ ಜೊತೆಯಲ್ಲಿ ಇದ್ದಂತ ಮಹಿಳಾ ಪೊಲೀಸರು ಹೇಳಿಕೆಗಳನ್ನ ಕೊಟ್ಟಿದ್ರು. ಆಮೇಲೆ ಪೊಲೀಸರು ಆಕೆಗೆ ಕಾಲ್ ಮಾಡ್ತಾರೆ. ಆದ್ರೆ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ನಂತರ ಆಕೆ ನೆಂಟರಿಷ್ಟರ ಮನೆಗೂ ಕೂಡ ಕಾಲ್ ಮಾಡಿದ್ರೆ ಅಲ್ಲಿಗೂ ಕೂಡ ಆಕೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಬಂದೋಬಸ್ತ್ಗಾಗಿ ನಗರಕ್ಕೆ ಬಂದಿರುವಂತ ಒಬ್ಬ ಮಹಿಳಾ ಪೊಲೀಸ್ಗೆ ರಕ್ಷಣೆ ಇಲ್ಲ ಅನ್ನುವಂತ ಮಾತುಗಳು ಜೋರಾಗಿ ಕೇಳಿ ಬರತೊಡಗುತ್ತವೆ. ಆ ನಂತರ ಪೊಲೀಸರು ಹುಡುಕಾಡ್ತಾರೆ. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಆಕೆಯನ್ನು ಹುಡುಕಾಡ್ತಾ ಹೋಗ್ತಾರೆ. ಬಟ್ ನೋ ಯೂಸ್. ಒಂದು ಸಣ್ಣ ಕ್ಲೂ ಕೂಡ ಸಿಗೋದಿಲ್ಲ. ಅಂಡ್ ಇದು ದಕ್ಷಿಣ ಭಾರತ ಪೊಲೀಸ್ ವ್ಯವಸ್ಥೆಯನ್ನೇ ಶಾಕ್ ಆಗುವಂತೆ ಮಾಡಿದ್ದು ಆ ಮಹಿಳೆ ಕಾಣೆಯಾದಂತ ಪ್ರಕರಣ. ಅದರಲ್ಲೂ ಆಕೆ ಮಹಿಳಾ ಪೊಲೀಸ್ ಆಗಿದ್ದು ಆಕೆನೇ ಕಣ್ಮರೆಯಾಗಿ ಹೋಗಿದ್ದು ತೀವ್ರ ವಿಷಾದಾಕಾರವಾದಂತ ಘಟನೆಯಾಗಿತ್ತು. ಫ್ರೆಂಡ್ಸ್, ಎಲ್ಲೋ ವಿದೇಶದಲ್ಲಿ ಅಂದ್ರೆ ಪರವಾಗಿಲ್ಲ ಅನ್ಕೋಬಹುದು. ಆದ್ರೆ ನಮ್ಮ ಭಾರತ ದೇಶದಲ್ಲೂ ಇದೇ ರೀತಿಯ ಸೀರಿಯಲ್ ಕಿಲ್ಲರ್ ಇದ್ದಾರೆ ಅಂದ್ರೆ ಒಂದು ರೀತಿಯ ವಿಷಾದನೀಯ. ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಎರಡು ಕಡೆ ಕಟು ಹಂತಕರಿದ್ದಾರೆ. ಅಂಡ್ ಅವರಲ್ಲಿ ಕ್ರೂರವಾದಂತ ಮರಣ ಹೋಮವನ್ನೇ ನಡೆಸಿದಂತ ನಿರ್ದಯಿ ಕೊಲೆಗಾರರಿದ್ದಾರೆ. ಅಂಡ್ ಅಂತಹ ಒಬ್ಬ ವ್ಯಕ್ತಿ ತಮಿಳುನಾಡಿನಲ್ಲಿದ್ದಾನೆ. ಕಾಣೆಯಾಗಿ ಹೋದಂತ ಲೇಡಿ ಕಾನ್ಸ್ಟೇಬಲ್ ಜೈಮಣಿ ಫೋಟೋಗಳನ್ನ ಬಂದೋಬಸ್ತ್ ಏರಿಯಾಗಳಲ್ಲಿ ಆ ನಗರದ ಸುತ್ತಮುತ್ತ ಎಲ್ಲರಿಗೂ ತೋರಿಸ್ತಾ ಪೊಲೀಸರು ಎನ್ಕ್ವೈರಿ ಮಾಡುತ್ತಾರೆ. ಆದ್ರೆ ಯಾರು ಕೂಡ ಜೈಮಣಿನ ನೋಡಿದ್ದೀವಿ ಅಂತ ಹೇಳಲಿಲ್ಲ. ಸೊ ಹೀಗೆ ದಿನಗಳು ಕಳೀತಾ ಹೋಗುತ್ತವೆ. ಸೆಪ್ಟೆಂಬರ್ 19, 2009 ಸೇಲಂ ಜಿಲ್ಲೆ ಸಂಗರಗಿರಿ ಊರಲ್ಲಿ ಕೊಯಂಬತ್ತೂರಿಗೆ ಹೋಗುವಂತ ಹೈವೇ ಪಕ್ಕದಲ್ಲಿನ ಪೊದೆಗಳಲ್ಲಿ ಭಯಂಕರವಾಗಿ ಹಿಂಸಿಸಲ್ಪಟ್ಟಂತ ಒಬ್ಬ ಮಹಿಳೆಯ ಡೆಡ್ ಬಾಡಿ ಸಿಗುತ್ತೆ. ಅಂಡ್ ಪೊಲೀಸರು ಆಕೆಯನ್ನು ಕಾನ್ಸ್ಟೇಬಲ್ ಜೈಮಣಿ ಅಂತ ಐಡೆಂಟಿಫೈ ಮಾಡ್ತಾರೆ. 3 ವಾರಗಳ ಹಿಂದೆ ಕಾಣೆಯಾಗಿದ್ದಂತ ಆಕೆ ಈಗ ಶವವಾಗಿ ಕಾಣಿಸಿರುತ್ತಾಳೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಕೆಯನ್ನು ದಾರುಣವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ತಿಳಿದು ಬರುತ್ತೆ. ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಮೇಲೆ ಇಷ್ಟು ಅಮಾನುಷವಾಗಿ ವರ್ತಿಸಿದ್ದಾರೆ ಅನ್ನುವಂತ ನ್ಯೂಸ್ ಜನಕ್ಕೆ ಏನಾದ್ರೂ ಗೊತ್ತಾದ್ರೆ ಅದು ಪೊಲೀಸರಿಗೆ ಮತ್ತಷ್ಟು ತಲೆನೋವು ಆಗುತ್ತೆ. ಆದ್ದರಿಂದ ತಕ್ಷಣ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಸಜ್ಜಾಗಿ ನಿಂತು ಬಿಡುತ್ತೆ. ಆಕೆ ಶರೀರದ ಮೇಲಿದ್ದಂತಹ ಬೆರಳಚ್ಚು ಗುರುತುಗಳ ಸಹಾಯದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಡೇಟಾದಲ್ಲಿ ಇದ್ದಂತ ಕ್ರಿಮಿನಲ್ ಗಳ ಲಿಸ್ಟ್ ಅನ್ನ ತೆಗಿತಾರೆ. ಆದ್ರೆ ಯಾರು ಕೂಡ ಬೆರಳಚ್ಚುಗಳಿಗೆ ಮ್ಯಾಚ್ ಆಗೋದಿಲ್ಲ. ಹೀಗೆ ಮತ್ತೊಂದು ತಿಂಗಳು ಕಳೆದು ಹೋಗುತ್ತೆ. 2009 ಅಕ್ಟೋಬರ್ 19ನೇ ತಾರೀಕು ಫೈನಲಿ ಒಬ್ಬ ಹಂತಕನನ್ನು ಸೆರೆ ಹಿಡಿದ್ರು. ಅಂಡ್ ಕೊಯಂಬತ್ತೂರು ಸೆಂಟ್ರಲ್ ಜೈಲಿನಲ್ಲಿ ಆತನನ್ನು ಇರಿಸಲಾಯಿತು. ನಂತರ ಸೇಲಂ ಜಿಲ್ಲಾ ಪೊಲೀಸರಿಗೆ ಈ ವಿಷಯ ಗೊತ್ತಾಗುತ್ತೆ. ಅಂಡ್ ಧರ್ಮಪುರಿ ಪೊಲೀಸರು ಕೂಡ ಈ ನ್ಯೂಸ್ ಅನ್ನ ಕನ್ಫರ್ಮ್ ಮಾಡಿದ್ರು. ಏಕೆಂದ್ರೆ ಎಲ್ಲರೂ ಕೂಡ ನಮ್ಮ ಸ್ಟೇಷನ್ ಲಿಮಿಟ್ ಗಳಲ್ಲೇ ಈ ತರದ ಕಿಡ್ನಾಪ್ ಗಳು, ಕೊಲೆಗಳು ನಡೆದಿವೆ ಅಂತಲೂ ಮತ್ತು ಅವೆಲ್ಲ ಜೈಮಣಿ ಕೇಸ್ಗೆ ಸಿಮಿಲರ್ ಆಗಿದ್ದಾವೆ ಅಂತಲೂ ಕೂಡ ಹೇಳಿದ್ರು. ಅಂಡ್ ಕೊಯಂಬತ್ತೂರು ಜೈಲಲ್ಲಿ ಇದ್ದಂತ ಕಿಲ್ಲರ್ ನ ಹೆಸರು ಸೈಕೋ ಶಂಕರ್. ಎಂ ಜೈಶಂಕರ್ ಅಂತ ಆತನ ಹೆಸರನ್ನ ಪೊಲೀಸ್ ರೆಕಾರ್ಡ್ ನಲ್ಲಿ ಸೈಕೋ ಶಂಕರ್ ಅಂತ ಗುರುತಿಸತೊಡಗಿದ್ರು. 1997ರಲ್ಲಿ ಹುಟ್ಟಿದಂತ ಜೈಶಂಕರ್ ಮನೆ ಸೇಲಂ ಜಿಲ್ಲೆಯ ಎಡಪಾಡಿ ಪಕ್ಕದ ಕನ್ಯಾನ್ಪಟ್ಟಿ ಗ್ರಾಮದಲ್ಲಿತ್ತು. ಪರೋಡಿ ತರ ತಿರ್ಗಾಡ್ತಾನೆ 12ನೇ ಕ್ಲಾಸ್ ವರೆಗೂ ಬಂದಿದ್ದ ಈ ಜೈಶಂಕರ್ ಆನಂತರ ಷಣ್ಮುಖಂ ಟ್ರಾವೆಲ್ಸ್ ನಲ್ಲಿ ಕ್ಲೀನರ್ ಆಗಿ ಸೇರಿದ್ದ. ಆ ನಂತರ ಆತ ಡ್ರೈವಿಂಗ್ ಅನ್ನ ಕಲಿತುಕೊಂಡು ಲಾರಿ ಡ್ರೈವರ್ ಆಗಿ ಹೋದ. ದೂರದ ಸ್ಥಳಗಳಿಗೆ ಹೈವೇಗಳ ಮೇಲೆ ಪ್ರಯಾಣ ಅಂಡ್ ಯಾರದೇ ಲಂಗು ಲಗಾಮ್ಗಳಿಲ್ಲದೆ ಸ್ವೇಚ್ಛೆಯಿಂದ ಇದ್ದಂತ ಇವನ ಜೀವನ. ಚಿಕ್ಕ ವಯಸ್ಸಿನಿಂದಲೂ ಇವನು ಸಣ್ಣ ಪುಟ್ಟ ತರಲೆಗಳನ್ನು ಮಾಡ್ತಾನೆ ಬೆಳೆದಿದ್ದ. ಈಗ ಅವನು ವಯಸ್ಸಿಗೆ ಬಂದು ಸ್ವತಂತ್ರವಾಗಿ ಜೀವನ ನಡೆಸೋದಕ್ಕೆ ಶುರುವಾದ. ನಂತರ ಅವನಲ್ಲಿ ಕಾಮ ರೆಕ್ಕೆಗಳು ಬೆಳೆದು ಕುಣಿತಾ ಇದ್ದವು. ಲಾರಿ ಡ್ರೈವರ್ ಆಗಿರೋದ್ರಿಂದ
ದೇಶದ ಮೂಲೆ ಮೂಲೆಗಳಲ್ಲೂ ಸುತ್ತಾಡ್ತಾನೆ. ಆದ್ದರಿಂದ ಈ ಪ್ರಯಾಣದ ಭಾಗವಾಗಿ ತೆಲುಗು, ತಮಿಳು, ಕನ್ನಡ, ಹಿಂದಿ, ಪಂಜಾಬಿ ಸೇರಿದಂತೆ ಹಲವಾರು ಭಾಷೆಗಳನ್ನ ಸರಾಗವಾಗಿ ಮಾತಾಡ್ತಾ ಇದ್ದ. ದೊಡ್ಡದಾದಂತ ಲಾರಿಗಳು ಹೆಚ್ಚಾಗಿ ಹೈವೇಗಳಲ್ಲಿ ಸಾಗೋದ್ರಿಂದ ಆ ಡ್ರೈವರ್ಗಳು ರಸ್ತೆ ಪಕ್ಕದಲ್ಲಿರುವಂತ ಡಾಬಾಗಳಲ್ಲಿ ಊಟ ಮಾಡೋದು ಸರ್ವೇ ಸಾಧಾರಣ. ಅಷ್ಟೇ ಅಲ್ಲದೆ ಡಾಬಾಗಳಲ್ಲಿ ಒಂದಷ್ಟು ದೂರದಲ್ಲಿ ಫ್ಯಾಮಿಲಿ ಆಧಾರಗಳಿಲ್ಲದೆ ಬೇರೆ ದಾರಿಗಳನ್ನು ಹುಡುಕಿಕೊಂಡಿರುವಂತ ಕೆಲವು ಮಹಿಳೆಯರು ವೇಶ್ಯ ವೃತ್ತಿಯನ್ನೇ ಅವಲಂಬಿಸಿಕೊಂಡು ಜೀವನಗಳನ್ನು ನಡೆಸ್ತಾ ಇರ್ತಾರೆ. ಸೊ ಅಂತವರನ್ನು ಸೆಟ್ ಮಾಡಿಕೊಳ್ತಾ ಇದ್ದಂತ ಈ ಜೈಶಂಕರ್ ನಿರ್ಜನವಾದ ಪ್ರದೇಶಗಳಿಗೆ ಅವರನ್ನ ಕರ್ಕೊಂಡು ಹೋಗಿ ತನ್ನ ದಾರುಣವಾದಂತ ವಾಂಛೆಗಳನ್ನು ತೀರಿಸಿಕೊಂಡು ಕೊಂದಾಕಿ ಬಿಡ್ತಾ ಇದ್ದ. ಬದುಕೋದಿಕ್ಕೆ ದಾರಿ ಕಾಣದೆ ಅವರು ವೇಶ್ಯ ವೃತ್ತಿಗೆ ಇಳಿದಿದ್ದರೂ ಕೂಡ ಅವರು ಕೂಡ ಮಾಮೂಲಿ ಮನುಷ್ಯರೇ ಅಲ್ವಾ. ಆದರೆ ಕಾಮದಿಂದ ಕೆರಳಿ ಹೋಗ್ತಾ ಇದ್ದಂತ ಈ ಜೈಶಂಕರ್ ತನ್ನ ವಿಕೃತಿಗಳೆಲ್ಲವನ್ನು ಕೂಡ ಆಕೆಯೊಂದಿಗೆ ತೀರಿಸಿಕೊಳ್ಳುತ್ತಾ ಸಂತೋಷ ಪಡ್ತಾ ಇದ್ದ. ಇನ್ನು ನಾವು ಇಲ್ಲೊಂದು ವಿಷಯವನ್ನ ಗಮನಿಸಬೇಕು. ಸಾಮಾನ್ಯವಾಗಿ ಹೈವೇಗಳಲ್ಲಿ ವೇಷವಾಟಿಕೆಯನ್ನು ಮಾಡುವಂತವರು ತಮ್ಮ ಕೆಲಸಗಳನ್ನು ನಡೆಸುವುದಕ್ಕೋಸ್ಕರ ತಮಗೆ ಅನುಕೂಲವಾಗಿರುವಂತಹ ಮತ್ತು ರಕ್ಷಣಾತ್ಮಕವಾಗಿರುವಂತಹ ಒಂದು ಪ್ಲೇಸ್ ಅನ್ನ ಸೆಟ್ ಮಾಡಿಕೊಂಡಿರ್ತಾರೆ. ಅಂಡ್ ಅವರು ತಮ್ಮ ಮಿತಿಯನ್ನು ದಾಟಿ ಬೇರೆಲ್ಲಿಗೂ ಕೂಡ ಹೋಗದಂತೆ ಸಾಕಷ್ಟು ಜಾಗ್ರತೆಗಳನ್ನ ವಹಿಸುತ್ತಾರೆ. ಸೊ ಹೀಗಾಗಿ ಜೈಶಂಕರ್ ಅವರನ್ನು ಅವರ ಏರಿಯಾಗಳಲ್ಲಿ ಸೆಟ್ ಮಾಡದೆ ದೂರದಲ್ಲಿ ಏಕಾಂತವಾಗಿರುವಂತಹ ಪ್ಲೇಸ್ ಗಳಿಗೆ ಆ ಮಹಿಳೆಯರನ್ನು ತನ್ನ ಲಾರಿಗಳಲ್ಲಿ ಎತ್ತಾಕೊಂಡು ಹೋಗ್ತಾ ಇದ್ದ. ಅಂಡ್ ಅದರಿಂದಾಗಿನೇ ಆ ನಿರ್ಗತಿಕ ಮಹಿಳೆಯರು ಈ ಜೈಶಂಕರ್ನ ದಾರುಣವನ್ನ ಭರಿಸುವುದಕ್ಕಾಗದೆ ತಮ್ಮ ಉಸಿರನ್ನ ಚೆಲ್ಲಿ ಬಿಡ್ತಾ ಇದ್ರು. ಇನ್ನು ತನಗೆ ಎದುರು ಬಿದ್ದವರ ದೇಹಗಳನ್ನು ಮತ್ತು ದುಡ್ಡನ್ನು ದೋಚಿಕೊಂಡು ಅವರನ್ನ ಎಲ್ಲಂದರಲ್ಲಿ ಬಿಟ್ಟು ಹೊರಟು ಹೋಗ್ತಾ ಇದ್ದ. ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಈ ಸೈಕೋ ಶಂಕರ್ ಹೇಳ್ತಾನೆ, ನಾನು ನನ್ನ ಹತ್ರ ಇದ್ದಂತ ಒಂದು ಬ್ಲಾಕ್ ಬ್ಯಾಗ್ ನಲ್ಲಿ ಚಾಕು, ಚೂರಿ, ಸ್ಕ್ರೂ ಡ್ರೈವರ್, ಮಚ್ಚುಗಳನ್ನ ಇಟ್ಕೊಂಡಿರ್ತಾ ಇದ್ದೆ. ಅಂಡ್ ಅವುಗಳಿಂದಲೇ ನಿಸ್ಸಹಾಯಕವಾಗಿ ಮಲಗಿದ್ದಂತ ವ್ಯಕ್ತಿಯನ್ನ ಚಿತ್ರವಧೆ ಮಾಡಿ ಕೊಲ್ತಾ ಇದ್ದಂತೆ. ಒಂದು ವೇಳೆ ಕೆಲಸ ಆಗೋದಕ್ಕಿಂತಲೂ ಮುಂಚೆನೆ ಯಾರಾದ್ರೂ ತಿರುಗಿ ಬಿದ್ರೆ ಆ ಕ್ಷಣದಲ್ಲಿ ಅವರ ಕುತ್ತಿಗೆ ನರವನ್ನು ಕಟ್ ಮಾಡಿ ಕೂಗಾಡಂತೆ ಮಾಡ್ತಾ ಇದ್ದ. ಇನ್ನು ಅವರು ತುಂಬಾ ರಕ್ತಸ್ರಾವದಿಂದ ಸ್ವಲ್ಪ ಸ್ವಲ್ಪವಾಗಿ ಸಾಯ್ತಾ ಹೋಗ್ತಾ ಇದ್ರೆ ಅದನ್ನ ನೋಡಿ ಸಂತೋಷ ಪಡ್ತಾ ಈ ಜೈಶಂಕರ್ ಅವರ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದ್ದ. ಸೊ ಹಾಗಾಗಿ ಇಂತ ಕ್ರೂರವಾದ ಮಾನಸಿಕ ರೋಗಿಯನ್ನ ಸೈಕೋ ಅಂತ ಅಂತಾರಲ್ವಾ. ಸೊ ಇದು ಇಂಟರ್ಗೇಷನ್ ನಲ್ಲಿ ಪೊಲೀಸರಿಗೆ ಗೊತ್ತಾದಂತ ವಿಷಯ. ಕೆಲವೊಂದು ಸಾರಿ ಸತ್ತು ಹೋದಂತ ಆ ಮಹಿಳೆಯರ ಶವಗಳ ಜೊತೆಯಲ್ಲೂ ಕೂಡ ಈ ತರಹದ ರಾಕ್ಷಸ ಕೃತ್ಯಗಳನ್ನ ಮಾಡ್ತಾ ಇದ್ದಂತೆ. ಅಂಡ್ ಈ ತರಹದ ಕೇಸುಗಳು ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ನಡೆದಿದ್ವು ಅಂತ ಗೊತ್ತಾಗಿತ್ತು. ಹಾಗೇನೆ ಎಲ್ಲ ಪ್ಲೇಸ್ ಗಳಿಗೂ ಕೂಡ ಈ ಸೈಕೋ ಶಂಕರ್ನ ಲಾರಿ ಎಂಟ್ರಿ ಕೊಟ್ಟು ಬಂದಿತ್ತು ಅನ್ನೋದನ್ನ ಪೊಲೀಸರ ವಿಚಾರಣೆಯಲ್ಲಿ ಬಯಲಿಗೆ ಬರುತ್ತೆ. ಆ ನಂತರ ಮತ್ತೊಂದು ದಾರುಣವಾದಂತ ವಿಷಯವೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿತ್ತು. ಜೈಶಂಕರ್ ಮೊದಲಿಗೆ ಕೇವಲ ತನಗೆ ಎದುರು ತಿರುಗಿದಂತಹ ಕಿರ್ಚಾಡೋದಕ್ಕೆ ಪ್ರಯತ್ನ ಪಡುವಂತ ಮಹಿಳೆಯರ ಕತ್ತುಗಳನ್ನು ಸೀಳಿ ಅದೇ ಸ್ಥಿತಿಯಲ್ಲಿ ಅವರ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದ್ದ. ಆದ್ರೆ ಕುತ್ತಿಗೆಯನ್ನು ಸೀಳಿದ ನಂತರ ಕೆಳಗೆ ಬಿದ್ದಿರುವಂತ ಮಹಿಳೆಯರು ಮರಣ ವೇದನೆಯಿಂದ ಅವರು ಕೂಗುತ್ತಾ ಇರುವಂತ ಕೂಗು ಇವನಿಗೆ ವಿಚಿತ್ರವಾದ ಸಂತೋಷವನ್ನ ಕೊಡ್ತಾ ಇತ್ತು. ಹಾಗಾಗಿ ಇವನು ಎಲ್ಲ ಮಹಿಳೆಯರ ಕುತ್ತಿಗೆಗಳನ್ನು ಸೀಳಿ ಅವರು ಸಾಯುವಂತ ಸಂದರ್ಭದಲ್ಲಿ ಇವನು ವಿಕೃತಿಯನ್ನು ಮೆರೆಯುತ್ತಾ ವಿಚಿತ್ರ ಸಂತೋಷವನ್ನು ಪಡ್ತಾ ಇದ್ದ. ಸೊ ಆಗ ಮಾತ್ರ ಅವನೊಳಗಿನ ಕ್ರೌರ್ಯ ಸಂತೃಪ್ತಿ ಹೊಂದ್ತಾ ಇತ್ತು. ಆಮೇಲೆ ಮತ್ತೊಂದು ಸಾರಿ ಮತ್ತೊಂದು ಪ್ಲೇಸ್ ಅಲ್ಲಿ ಮತ್ತೊಬ್ಬ ದುರದೃಷ್ಟವಂತಳು ಇವನಿಗೆ ಬಲಿಯಾಗ್ತಾ ಇದ್ಲು. ಇನ್ನು ಈ ಜೈಶಂಕರ್ ತನ್ನ ಕೃತ್ಯಗಳ ಬಗ್ಗೆ ಯಾರಿಗೂ ಕೂಡ ಒಂದು ಕ್ಲೂ ಕೂಡ ಸಿಗದಂತೆ ಅವನು ಮತ್ತು ಅವನ ಲಾರಿಯನ್ನು ತುಂಬಾ ಸೇಫ್ ಆಗಿ ನೋಡ್ಕೊಳ್ತಾ ಇದ್ದ. ಅಂಡ್ ಈ ತರಹದ ದಾರುಣವಾದಂತ ಕೊಲೆಗಳನ್ನ ಹೊಸಕೋಟೆ ಹತ್ತಿರದ ದಂಡುಪಾಳ್ಯ ಗ್ಯಾಂಗ್ ಕೂಡ ಮಾಡ್ತಾ ಇತ್ತು ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಆದ್ರೆ ಅವರದೆಲ್ಲ ಒಂದು ಗ್ಯಾಂಗ್. ಆದ್ರೆ ಸೈಕೋ ಶಂಕರ್ ಮಾತ್ರ ಒಬ್ಬನೇ ಎಲ್ಲ ಕೃತ್ಯಗಳನ್ನು ಮಾಡ್ತಾ ಹೋಗಿದ್ದ. ಆದ್ರೆ ಜೈಮಣಿ ಕೇಸ್ ನಲ್ಲಿ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ ನಂತರ ಹಲವು ಜಿಲ್ಲೆಗಳ ಪೊಲೀಸರು ಈ ಸೈಕೋ ಶಂಕರ್ನ ನೋಡೋದಕ್ಕೆ ಕೊಯಂಬತ್ತೂರ್ ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ರು. ಸೊ ಇನ್ವೆಸ್ಟಿಗೇಷನ್ ನಡೀತಾ ಅವನನ್ನ ಚೆನ್ನಾಗಿ ಬೆಂಡೆತ್ತ ಹೋದಂತೆ ಆತ ಮಾಡಿದಂತ ದಾರುಣ ಕೃತ್ಯಗಳೆಲ್ಲವೂ ಕೂಡ ಹೊರಗೆ ಬಂದಿದ್ದವು. ಅಂಡ್ ಅದನ್ನು ಕೇಳಿದಂತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಶಾಕ್ ಆಗಿ ಹೋಗಿತ್ತು. ಇನ್ನು ಮತ್ತೊಂದು ವಿಷಯವೂ ಕೂಡ ಈ ಸೈಕೋ ಶಂಕರ್ನನ್ನ ಹಿಡಿಯೋದಕ್ಕೆ ಆಗದಂತೆ ಮಾಡಿತ್ತು ಅನ್ನೋದನ್ನ ಪೊಲೀಸರು ಐಡೆಂಟಿಫೈ ಮಾಡಿದ್ರು. ಅದೇನು ಅಂದ್ರೆ ಈತನಿಂದ ದಾರುಣವಾಗಿ ಹತ್ಯೆಯಾದಂತ ಮಹಿಳೆಯರೆಲ್ಲರೂ ಕೂಡ ಸಾಮಾನ್ಯವಾಗಿ ವೇಶ್ಯರಾಗಿರ್ತಾ ಇದ್ರು. ಅಣ್ಣ ತಮ್ಮ ದಿಕ್ಕು ದೆಸೆ ಇಲ್ಲದಂತ ಒಬ್ಬಂಟಿ ಮಹಿಳೆಯಾಗಿದ್ದರಿಂದ ಈ ಸೈಕೋ ಶಂಕರ್ ಕೂಡ
ಆರಾಮಾಗಿ ಕೊಲೆ ಮಾಡ್ತಾ ಹೋಗ್ತಾ ಇದ್ದ. ಇನ್ನು ಸತ್ತು ಹೋದಂತ ಮಹಿಳೆಯರ ವಿಷಯವಾಗಿ ಪೊಲೀಸರು ಸಾಮಾನ್ಯವಾಗಿ ವಿಚಾರಿಸಿದ್ದಾರೆ. ಆದ್ರೆ ಅವರ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲದೆ ಇದ್ದಿದ್ದರಿಂದ ಮತ್ತು ಅವರನ್ನು ವಿಚಾರಿಸಿಕೊಂಡು ಯಾರು ಬರ್ದೇ ಹೋಗಿದ್ದರಿಂದ ಆ ಸತ್ತು ಹೋದಂತ ಮಹಿಳೆಯರು ಮರ್ಡರ್ ಆಗಿದ್ರು ಕೂಡ ಅನಾಥ ಶವಗಳ ಲೀಸ್ಟ್ ನಲ್ಲಿ ಸೇರಿ ಹೋಗಿದ್ರು. ಸೊ ಹೀಗಾಗಿ ತನ್ನ ಮೇಲೆ ಯಾವುದೇ ರೀತಿಯ ಕೇಸ್ಗಳು ಫೈಲ್ ಆಗದೆ ಹೋಗಿದ್ದರಿಂದ ಈ ಜೈಶಂಕರ್ ಮತ್ತಷ್ಟು ಕೊಲೆಗಳಿಗೆ ಕೈ ಹಾಕಿದ್ದ. ಅಂಡ್ ಯಾವಾಗಲೂ ಕೂಡ ಆತನ ಟಾರ್ಗೆಟ್ ಆಗ್ತಾ ಇದ್ದಿದ್ದು ಹೈವೇಗಳ ಪಕ್ಕದಲ್ಲಿ ಗಿರಾಕಿಗಳಿಗಾಗಿ ಕಾಯ್ತಾ ನಿಂತಿರುವಂತ ಆ ಹೆಣ್ಣು ಮಕ್ಕಳೇ ಆಗಿರ್ತಾ ಇದ್ರು. ಆದ್ರೆ ಯಾವಾಗ ಯಾರು ಕೂಡ ನನ್ನನ್ನು ಅನುಮಾನಿಸುವುದಿಲ್ಲ ಎಂಬ ಧೈರ್ಯ ಬಂತು, ಆಮೇಲೆ ಅವನು ಒಬ್ಬಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬಂಟಿ ಮಹಿಳೆಯರನ್ನ, ಫಾರ್ಮ್ ಹೌಸ್ ಗಳಲ್ಲಿ ದುಡಿತಾ ಇದ್ದಂತ ಹೆಂಗಸರನ್ನ ಟಾರ್ಗೆಟ್ ಮಾಡ್ತಾ ಇದ್ದ. 2 ವರ್ಷದ ಹೆಣ್ಣು ಮಗುವಿನಿಂದ ಹಿಡಿದು 60 ವರ್ಷದ ಮುದುಕಿಯವರೆಗೂ ಕೂಡ ಇವನು ಯಾರನ್ನು ಕೂಡ ಬಿಡಲಿಲ್ಲ. ಫ್ರೆಂಡ್ಸ್, ಈ ಜೈಶಂಕರ್ ತರಹದ ಸೈಕೋಗಳು ಜಗತ್ತಿನಲ್ಲಿ ಎಷ್ಟೇ ಮಂದಿ ಇದ್ದರೂ ಕೂಡ ಒಂದಲ್ಲ ಒಂದು ಸಾರಿ ಪೊಲೀಸರ ಅತಿಥಿಯಾಗಬೇಕೆಂಬುದು ಕಟು ಸತ್ಯ. ಹಾಗಾಗಿ ಸರಣಿ ಹತ್ಯೆಗಳನ್ನ ಮಾಡ್ತಾ ಹೋಗ್ತಾ ಇದ್ದಂತ ಈ ಶಂಕರ್ಗೂ ಕೂಡ ಅಂತಹದ್ದೇ ಒಂದು ದಿನ ಬಂದಿತ್ತು. ಅಂಡ್ ಅದೇ ಆಗಸ್ಟ್ 23, 2009 ಭಾನುವಾರ ಕಾಂಗೇಯಂ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಅಂತ ಜೈಮಣಿಗೆ ಸ್ಟಾಲಿನ್ ಕಾರ್ಯಕ್ರಮದ ಬಂದೋಬಸ್ತ್ ಡ್ಯೂಟಿಯನ್ನ ಹಾಕಿದ್ರು. ಆಕೆ ವಯಸ್ಸು 39 ವರ್ಷ. ಅವತ್ತು ಡ್ಯೂಟಿ ಮುಗಿತಲೇ ಆಕೆ ತನ್ನ ಡ್ರೆಸ್ ಅನ್ನ ಚೇಂಜ್ ಮಾಡಿಕೊಂಡು ಆ ಊರಲ್ಲಿ ಇದ್ದಂತ ತನ್ನ ನೆಂಟರಿಷ್ಟರ ಮನೆಗೆ ಹೊರಟಿದ್ಲು. ಆದ್ರೆ ಆಕೆ ಪೊಲೀಸ್ ಅನ್ನೋದು ಈ ಸೈಕೋ ಶಂಕರ್ಗೆ ಗೊತ್ತಿಲ್ಲ. ಆತ ಆಕೆಯನ್ನು ಹಿಂಬಾಲಿಸುತ್ತಾ ಆಕೆಯನ್ನು ಎತ್ತಾಕೊಂಡು ಒಂದು ನಿರ್ಜನವಾದ ಪ್ರದೇಶಕ್ಕೆ ಹೋಗ್ತಾನೆ ಮತ್ತು ಆಕೆ ದೇಹದ ಮೇಲೆ ತನ್ನ ಕಾಮವಾಂಚೆಯನ್ನ ತೀರಿಸಿಕೊಂಡು ಆ ಡೆಡ್ ಬಾಡಿಯನ್ನು ಪಕ್ಕದಲ್ಲಿರುವಂತಹ ಪೊದೆಗೆ ಎಸೆದು ಹೋಗ್ತಾನೆ. ಇನ್ನು ಈ ಸೈಕೋ ಶಂಕರ್ ಅರೆಸ್ಟ್ ಆದ ನಂತರ ಉಳಿದಂತ ಕೇಸ್ಗಳಲ್ಲೂ ಕೂಡ ಆತನನ್ನು ಅರೆಸ್ಟ್ ಮಾಡಿ ಒಂದೊಂದು ಪೊಲೀಸ್ ಸ್ಟೇಷನ್ ಗಳಿಗೆ, ಕೋರ್ಟ್ ಗಳಿಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಹೀಗೆ 2011 ಮಾರ್ಚ್ 17ರಂದು ಧರ್ಮಪುರಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಆತನನ್ನು ಹಾಜರು ಮಾಡಲಾಗುತ್ತೆ. ನಂತರ ವಿಚಾರಣೆ ಎಲ್ಲವೂ ಕೂಡ ಕಂಪ್ಲೀಟ್ ಆದ ನಂತರ ಮತ್ತೆ ಅವನನ್ನು ಕೊಯಂಬತ್ತೂರು ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಬರ್ತಾರೆ. ಚಿನ್ನಸ್ವಾಮಿ, ರಾಜು ಅನ್ನುವಂತ ಇಬ್ಬರು ಕಾನ್ಸ್ಟೇಬಲ್ ಗಳು ಸೇಲಂ ಬಸ್ ಸ್ಟ್ಯಾಂಡ್ ನಲ್ಲಿ ಅವನನ್ನು ಹಿಡಿದುಕೊಂಡು ಕೊಯಂಬತ್ತೂರಿಗೆ ಹೋಗುವಂತ ಬಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಹೇಳ್ಬೇಕು ಅಂದ್ರೆ ಅನಿವಾರ್ಯವಾದಂತ ಸಂದರ್ಭದಲ್ಲಿ ಅದು ಆ ಟೈಮ್ ಅಲ್ಲಿ ಕೆಲವು ಕ್ರಿಮಿನಲ್ ಗಳನ್ನ ಬಸ್ ಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅವತ್ತು ರಾತ್ರಿ 9 ಗಂಟೆ ಆಗಿರುತ್ತೆ. ಆಗ ಸೈಕೋ ಶಂಕರ್ ತನ್ನ ಜೊತೆಯಲ್ಲಿದ್ದಂತ ಪೊಲೀಸರಿಗೆ ಹೇಳ್ತಾನೆ, ನಾನು ಮಾಮೂಲಿ ಬಸ್ ಅಲ್ಲಿ ಬರೋದಿಲ್ಲ, ಡಿಲಕ್ಸ್ ಬಸ್ ಅಲ್ಲಿ ಮಾತ್ರ ಬರ್ತೀನಿ ಅಂತ ಹಠ ಹಿಡಿತಾನೆ. ಇನ್ನು ರಾಜ್ವೇರ್ ಡಿಲಕ್ಸ್ ಬಸ್ಸಿಗಾಗಿ ಹುಡುಕಾಡೋದಕ್ಕೋಸ್ಕರ ಆ ಕಡೆ ಹೋದಾಗ ಆ ಸೈಕೋ ಶಂಕರ್ ಚಿನ್ನಸ್ವಾಮಿಯ ಕಣ್ಣು ತಪ್ಪಿಸಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಬಸ್ ಸ್ಟೇಷನ್ ಅಲ್ಲಿದ್ದಂತ ಎಲ್ಲಾ ಬಸ್ಗಳನ್ನು ಹುಡುಕಾಡಿದ್ರು ಕೂಡ ಅವನು ಕಾಣಿಸೋದಿಲ್ಲ. ಹೀಗಾಗಿ ತಮಿಳುನಾಡಿನಲ್ಲಿರುವಂತ ಎಲ್ಲ ಪೊಲೀಸ್ ಸ್ಟೇಷನ್ ಗಳಿಗೆ ಮೆಸೇಜ್ ಹೋಗುತ್ತೆ ಮತ್ತು ಹೈವೇಗಳಲ್ಲಿ ಚೆಕಿಂಗ್ ಸ್ಟ್ರಾಂಗ್ ಆಗುತ್ತೆ. ಆದ್ರೆ ಈ ಜೈಶಂಕರ್ ಎಲ್ಲೂ ಕೂಡ ಸಿಗೋದಿಲ್ಲ. ಇನ್ನು 2011 ಮಾರ್ಚ್ 19ರಂದು 25 ವರ್ಷದ ಕಾನ್ಸ್ಟೇಬಲ್ ಚಿನ್ನಸ್ವಾಮಿ ಈ ಶಂಕರ್ ಅನ್ನು ಸೈಕೋ ತಪ್ಪಿಸಿಕೊಂಡು ಹೋಗೋದಿಕ್ಕೆ ನಾನೇ ಕಾರಣ ಅಂತ ಭಾವಿಸಿ ಆತ ತುಂಬಾ ನೊಂದ್ಕೊಳ್ತಾನೆ ಮತ್ತು ಅದೇ ನೋವಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾನೆ. ಆದ್ರೆ ಈ ಸೈಕೋ ಶಂಕರ್ ಮಾತ್ರ ತಮಿಳುನಾಡಿನಿಂದ ಪರಾರಿಯಾಗಿ ಕರ್ನಾಟಕಕ್ಕೆ ಬಂದು ತಲೆಮರೆಸಿಕೊಂಡಿದ್ದ. 2011 ಮೇ 4ರಂದು ಚಿತ್ರದುರ್ಗಕ್ಕೆ ಹತ್ತಿರವಿರುವಂತಹ ಒಂದು ಊರಿನಲ್ಲಿ ತನಗೆ ತುಂಬಾ ಹಸಿವಾಗ್ತಾ ಇದೆ, ಒಂದಷ್ಟು ಊಟ ಕೊಡಿ ಅಂತ ಒಬ್ಬ ಮಹಿಳೆ ಹತ್ತಿರ ಬೇಡಿಕೊಳ್ಳುತ್ತಾನೆ. ಆಗ ಆ ಮಹಿಳೆ ಅವನ ಮೇಲೆ ಅಯ್ಯೋ ಪಾಪ ಎಂದು ಕರುಣೆ ತೋರಿಸಿ ಅವನಿಗೆ ಊಟ ನೀರನ್ನು ಕೊಡ್ತಾಳೆ. ಆದ್ರೆ ಊಟ ಮಾಡಿದ ನಂತರ ಈ ಸೈಕೋ ಶಂಕರ್ನ ಒಳಗಿನ ಸೈಕೋ ಜಾಗೃತನಾಗಿ ಬಿಡ್ತಾನೆ. ಹಾಗಾಗಿ ಅನ್ನ ಕೊಟ್ಟಂತ ಮಹಿಳೆಯನ್ನೇ ತನ್ನ ಕಾಮ ವಾಂಚೆಗೆ ಬಳಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆಕೆ ಅವನಿಂದ ತಪ್ಪಿಸಿಕೊಂಡು ಜೋರಾಗಿ ಕಿರುಚಾಡಿದ್ದರಿಂದ ಪಕ್ಕದ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆಕೆ ಕಂಡ ಮತ್ತಷ್ಟು ಊರಿನ ಜನರು ಅಲ್ಲಿಗೆ ಬಂದು ಶಂಕರನ್ನ ಹಿಡಿದುಕೊಂಡು ಮುಖಾಮುಖಿ ನೋಡದಂತೆ ಚೆನ್ನಾಗಿ ಹೊಡಿತಾರೆ. ನಂತರ ಮಾರನೇ ದಿನ ಚಿತ್ರದುರ್ಗದ ಸ್ಟೇಷನ್ ಪೊಲೀಸರಿಗೆ ಒಪ್ಪಿಸ್ತಾರೆ. ಆಮೇಲೆ ಅವನನ್ನು ವಿಚಾರಣೆ ಮಾಡಿದಂತ ಪೊಲೀಸರು ಅವನನ್ನ ಬೆಂಗಳೂರಿನ ಪರಪಾಗ್ರಹ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ. 2013 ಸೆಪ್ಟೆಂಬರ್ 1 ಜೈಲಿನಲ್ಲಿರುವ ವಾರ್ಡನ್ ಉಳಿದ ಸಿಬ್ಬಂದಿಗಳು ಶಿಫ್ಟ್ ಚೇಂಜ್ ಆಗುವಂತ ಸಮಯದಲ್ಲಿ ಈ ಸೈಕೋ ಶಂಕರ್ ಮೊದಲೇ ಪ್ಲಾನ್ ಮಾಡಿದಂತೆ ಜೈಲಿನಲ್ಲಿರುವಂತಹ ಎತ್ತರವಾದ ಗೋಡೆಗಳನ್ನು, ಫೆನ್ಸಿಂಗ್ ಗಳನ್ನು ದಾಟಿಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಸೊ ಮಾರನೇ ದಿನ ಈ ಸೈಕೋ ಶಂಕರ್ ಎಸ್ಕೇಪ್ ಆದಂತ ವಿಷಯ ದೊಡ್ಡ ನ್ಯೂಸ್ ಆಗಿ ಹೋಗುತ್ತೆ. ಪೊಲೀಸರ ಅಜಾಗ್ರತೆ ಮತ್ತು ಬೇಜವಾಬ್ದಾರಿಯನ್ನ ಜನರು ನಿಂದಿಸತೊಡಗುತ್ತಾರೆ. ಜೊತೆಗೆ ಮನೆಗಳಲ್ಲಿ ಇರುವಂತಹ ಹೆಂಗಸರು ಕೂಡ
ಭಯ ಬೀಳತೊಡಗ್ತಾರೆ. ಅದರಲ್ಲೂ ಆತ ಅರೆಸ್ಟ್ ಆಗೋದಕ್ಕೆ ಕಾರಣವಾಗಿದ್ದಂತ ಫ್ಯಾಮಿಲಿಯವರು ಮತ್ತಷ್ಟು ಕಂಗಾಲಾಗಿ ಹೋಗ್ತಾರೆ. ಇನ್ನು ಹಲವು ಪೊಲೀಸರು ಮತ್ತು ವಾರ್ಡನ್ ಗಳ ಬೇಜವಾಬ್ದಾರಿ ಸಾಬೀತಾಗಿದ್ದರಿಂದ ಅವರೆಲ್ಲ ಸಸ್ಪೆಂಡ್ ಆಗ್ತಾರೆ. ಇನ್ನು ಈ ಸೈಕೋ ಶಂಕರ್ 30 ಅಡಿ ಎತ್ತರದ ಗೋಡೆಯನ್ನು ಜಂಪ್ ಮಾಡಿದ ನಂತರ ಅವನ ಕಾಲುಗಳಿಗೆ ಏಟಾಗಿರುತ್ತೆ. ಹಾಗಾಗಿ ಅವನು ಜಂಪ್ ಮಾಡಿದ ಜಾಗದಿಂದ ಒಂದಷ್ಟು ದೂರದವರೆಗೂ ರಕ್ತದ ಕಲೆಗಳು ಕಾಣ್ತಾ ಇರ್ತವೆ. ಸೊ ಇದರಿಂದಾಗಿ ಪೊಲೀಸರು ಅಂದ್ಕೊಳ್ತಾರೆ ಈ ಶಂಕರ್ ಇಷ್ಟೊಂದು ತೀವ್ರವಾಗಿ ಗಾಯ ಮಾಡಿಕೊಂಡು ತುಂಬಾ ದೂರಕ್ಕೆ ಹೋಗಿರೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಕಂಡುಕೊಳ್ಳುತ್ತಾರೆ. ಆದ್ರೂ ಕೂಡ ಅನೇಕ ರಾಜ್ಯಗಳಲ್ಲಿ ಅವನ ಪೋಸ್ಟರ್ಗಳು ಗೋಡೆಗಳ ಮೇಲೆ ಅಂಟಿಕೊಳ್ಳುತ್ತವೆ. ಇನ್ನು ಕರ್ನಾಟಕ ಪೊಲೀಸರು ಅವನ ಸುಳಿವನ್ನು ಕೊಟ್ಟವರಿಗೆ 5 ಲಕ್ಷಗಳ ನಗದು ಬಹುಮಾನವನ್ನ ಘೋಷಣೆ ಮಾಡ್ತಾರೆ. ಇನ್ನು ಆ ಕಡೆ ತಮಿಳುನಾಡು ಪೊಲೀಸರು ಕೂಡ 10 ಲಕ್ಷ ಬಹುಮಾನವನ್ನ ಘೋಷಿಸುತ್ತಾರೆ. ಮತ್ತು ರಾಜ್ಯದ ಗಡಿ ಭಾಗದಲ್ಲಿರುವಂತಹ ಊರುಗಳು, ಬಸ್ ಸ್ಟೇಷನ್ಗಳು, ಹಾಸ್ಪಿಟಲ್ಗಳು ಮತ್ತು ಹೆದ್ದಾರಿಗಳಲ್ಲಿ ಪೊಲೀಸರು ಹೆಚ್ಚಾಗಿ ನಿಗಾ ಇಡ್ತಾರೆ. ಹಾಗೇನೆ ಗಡಿ ಭಾಗದ ಊರುಗಳಲ್ಲಿರುವಂತಹ ಮಹಿಳೆಯರಿಗೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತೆ ಹೇಳಲಾಗುತ್ತೆ. ಆ ನಂತರ ಇಂಟರ್ನಲ್ ಇನ್ವೆಸ್ಟಿಗೇಷನ್ ನಲ್ಲಿ ಜೈಲಲ್ಲಿ ಇದ್ದಾಗ ಈ ಸೈಕೋ ಶಂಕರ್ ಒಬ್ಬ ವ್ಯಕ್ತಿಯೊಂದಿಗೆ ತುಂಬಾ ಕ್ಲೋಸ್ ಆಗಿ ಇರ್ತಾ ಇದ್ದ ಅನ್ನೋದನ್ನ ಕಂಡುಕೊಳ್ತಾರೆ. ಇನ್ನು ಈ ಶಂಕರ್ನ ಜೊತೆಯಲ್ಲೇ ಇದ್ದಂತ ವ್ಯಕ್ತಿ ವರದಕ್ಷಿಣೆ ಕೇಸಲ್ಲಿ ಶಿಕ್ಷೆಯಾಗಿ ಜೈಲಿಗೆ ಬಂದಿರ್ತಾನೆ ಮತ್ತು ಅವನ ಶಿಕ್ಷೆ ಮುಗಿದ ನಂತರ ಜೈಲಿಂದ ಹೊರಟು ಹೋಗಿರ್ತಾನೆ. ಸೊ ಅದಾದ ನಂತರವೇ ಈ ಸೈಕೋ ಶಂಕರ್ ಜೈಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋದನ್ನ ಪೊಲೀಸರು ಕಂಡುಕೊಳ್ಳುತ್ತಾರೆ. ಸೊ ಹೀಗೆ ಆ ವ್ಯಕ್ತಿಯ ಮೇಲೆ ನಿಗಾ ಇಟ್ಟಿದ್ದಂತ ಪೊಲೀಸರ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಈ ಸೈಕೋ ಶಂಕರ್ ಆ ವ್ಯಕ್ತಿಗೆ ಕಾಲ್ ಮಾಡಿ ಒಂದು ಬೈಕ್ ಅನ್ನ ಅರೇಂಜ್ ಮಾಡುವಂತೆ ಕೇಳಿರ್ತಾನೆ. ಇನ್ನು ಆ ಸೈಕೋ ಶಂಕರ್ ಎಲ್ಲಿದ್ದಾನೆ ಕೇಳುವಂತ ಅವನ ಮನೆಯಲ್ಲಿದ್ದ ಪೊಲೀಸರು ಆ ವ್ಯಕ್ತಿಗೆ ಸೂಚಿಸಿರುತ್ತಾರೆ. ಆಗ ಸೈಕೋ ಶಂಕರ್ ಹೇಳಿರ್ತಾನೆ, ಜೈಲಿನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಪಾಳು ಬಿದ್ದ ಮನೆಯಲ್ಲಿ ಅಡಗಿಕೊಂಡಿದ್ದೀನಿ ಅಂತ ಶಂಕರ್ ಹೇಳಿರ್ತಾನೆ. ಸೊ ಆಗ ಸೆಪ್ಟೆಂಬರ್ 6, 2013ರಂದು ಸೈಕೋ ಶಂಕರ್ ಅನ್ನ ಪೊಲೀಸರು ಮತ್ತೆ ಅರೆಸ್ಟ್ ಮಾಡ್ತಾರೆ. ತೀವ್ರವಾಗಿ ಗಾಯಗೊಂಡಿದ್ದಂತ ಅವನ ಕಾಲಿಗೆ ಸರ್ಜರಿ ಮಾಡಬೇಕಾಗುತ್ತೆ. ಅಂಡ್ ಅದೆಲ್ಲವೂ ಮುಗಿದ ನಂತರ ಅವನನ್ನ ಕರ್ಕೊಂಡು ಬಂದು ಒಂದು ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇಡ್ತಾರೆ. ಆ ರೂಮ್ ಅಲ್ಲಿ ಯಾವಾಗಲೂ ಲೈಟ್ ಗಳು ಉರಿತಾ ಇರ್ತವೆ ಮತ್ತು ಸಿಸಿ ಕ್ಯಾಮೆರಾಗಳು 24 ಗಂಟೆಗಳ ಕಾಲ ಅವನನ್ನ ಗಮನಿಸ್ತಾ ಇರ್ತವೆ. ಸೊ ಅದೇ ರೂಮ್ ಅಲ್ಲಿ ಅವನಿಗೆ ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಹೊರಗಡೆ ಕರ್ಕೊಂಡು ಬಂದಂತ ಪ್ರತಿ ಸಾರಿ ಕೂಡ ಅವನಿಗೆ ಜಬರ್ದಸ್ತ್ ಆದಂತ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಆದ್ರೂ ಕೂಡ ಅವನು ಒಂದು 5 ವರ್ಷಗಳ ನಂತರ ಅಂದ್ರೆ 2018 ಫೆಬ್ರವರಿ 25ರಂದು ಜೈಲಿನಿಂದ ಮತ್ತೆ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳನ್ನ ಮಾಡ್ತಾನೆ. ಆದ್ರೆ ಜೈಲಲ್ಲಿ ಅವನನ್ನ ಇಟ್ಕೊಂಡಿದ್ದಂತ ಪೊಲೀಸರು ಅವನನ್ನ ಎತ್ತಾಕೊಂಡು ಹೋಗಿ ಪನಿಷ್ಮೆಂಟ್ ಸೆಲ್ ನಲ್ಲಿ ಬಿಸಾಕ್ತಾರೆ. ಹೊರಗಡೆ ಸ್ವೇಚ್ಛಾಗಿ ತಿರುಗಾಡುತ್ತಾ ಇದ್ದಂತ ಆ ಮೃಗವನ್ನ ಎತ್ತಾಕೊಂಡು ಬಂದು ಒಂದು ಬ್ಲಾಕ್ ಸೆಲ್ ಅಲ್ಲಿ ಬಿಸಾಕಿದಂತೆ ಆಗಿರುತ್ತೆ ಅವನ ಪರಿಸ್ಥಿತಿ. ಹೀಗಾಗಿ ಅವನು ಸೆಲ್ ನೊಳಗೆ ನರಳಿ ಹೋಗ್ತಾನೆ. ಆಮೇಲೆ ಒಂದು ದಿನ ತನ್ನ ಸೆಲ್ಗೆ ಬಂದಂತ ಬಾರ್ಬರ್ ನಿಂದ ಒಂದು ಬ್ಲೇಡ್ ಅನ್ನು ಕಳ್ಳತನದಿಂದ ಎತ್ತಿಕೊಂಡಂತ ಈ ಸೈಕೋ ಶಂಕರ್ ಫೆಬ್ರವರಿ 27, 2018ರ ರಾತ್ರಿ 2:30ರ ಸಮಯದಲ್ಲಿ ತನ್ನ ಕುತ್ತಿಗೆಯನ್ನು ತಾನೇ ಕತ್ತರಿಸಿಕೊಂಡು ಸತ್ತು ಹೋಗ್ತಾನೆ. ಸೊ ಹೀಗೆ ಎಷ್ಟೋ ದುಷ್ಕೃತ್ಯಗಳನ್ನ ಮಾಡಿ ಹಲವರ ಸಾವಿಗೆ ಕಾರಣವಾಗಿದ್ದಂತ ಈ ಸೈಕೋ ಶಂಕರ್ ಕೊನೆಗೆ ತಾನೇ ತನ್ನ ಕುತ್ತಿಗೆಯನ್ನು ಸೀಳಿಕೊಂಡು ದಾರುಣವಾಗಿ ಸತ್ತು ಹೋಗಿರ್ತಾನೆ. ಸೊ ಹಾಗಾಗಿ ಮಹಿಳೆಯರು ಮತ್ತು ಯುವತಿಯರು ತುಂಬಾ ಜಾಗೃತಿಯಿಂದ ಇರಿ. ಹೆಣ್ಣು ಮಕ್ಕಳು ಮುಖ್ಯವಾಗಿ ಮನೆಯವರನ್ನು ಬಿಟ್ಟರೆ ಬೇರೆ ಯಾರನ್ನು ಸಹ ನಂಬೋದಕ್ಕೆ ಹೋಗಬೇಡಿ. ಏಕೆಂದ್ರೆ ಈಗಿನ ಸಮಾಜದಲ್ಲಿ ಎಲ್ಲರನ್ನು ಅನುಮಾನದಿಂದ ನೋಡೋದ್ರಲ್ಲಿ ತಪ್ಪೇನು ಇಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.